ಅವ್ರು ಹೇಳಿದ್ರು, ನಾನು ಪದೇ ಪದೇ ನೋಡ್ತಾ ಇದ್ದೀನಿ, ಇವಾಗೇನೋ ಅಡ್ವರ್ಟೈಸ್ಮೆಂಟ್ಗಳು ಕಡಿಮೆ ಆಗ್ಬಿಟ್ಟವೆ, ಈಗ ಯಾವುದು ಅಡ್ವರ್ಟೈಸ್ಮೆಂಟ್ಗಳು ಬರ್ತಾ ಇಲ್ಲ. ಒಂದು ಮುಂಚೆ ಕೊಟ್ಟರು, ವರ್ಷದ ಒಳಗಡೆ ಭಾಳ ಕೊಟ್ಟರು. ಪಾರದರ್ಶಕ, ಭ್ರಷ್ಟಾಚಾರ ರಹಿತ, ಜನಪರ, ನುಡಿದಂತೆ ನಡೆದಿದ್ದೇವೆ. ಕರೆಕ್ಟಾಗಿ ನಡೆದಿದ್ದಾರೆ. ನುಡಿದಂತೆ 187 ಕೋಟಿಯನ್ನ ಲೂಟಿ ಹೊಡೆದಿದ್ದಾರೆ. ನಾನು ಸನ್ಮಾನ್ಯ ಅಧ್ಯಕ್ಷರೇ, ರಾಜ್ಯ ಸರ್ಕಾರ ನನಗೆ ಅವಕಾಶ ಕೊಡಬೇಕು. ರಾಜ್ಯ ಸರ್ಕಾರ ಏನು, ಯಾವುದೇ ರಾಜ್ಯ ಸರ್ಕಾರ ಈ ಥರದ ಸಮುದಾಯಗಳೇನಿದೆ, ಸಣ್ಣ ಸಣ್ಣ ಸಮುದಾಯಗಳು ಅಂದರೆ ಅವರು 0.5%, 0.25% ಜನಸಂಖ್ಯೆ ಇರುವಂಥ ಸಮುದಾಯಗಳು, 1% ಇರುವಂಥದ್ದು, ಅವ್ರಿಗೆ ಇಲಾಖೆಯಲ್ಲಿ ನೀವು ಅನುದಾನ ಕೊಟ್ಟಾಗ ದೊಡ್ಡ ದೊಡ್ಡ ಸಮುದಾಯದಗಳೇ ತಗೊಂಡೋಗ್ಬಿಡ್ತೈತೆ. ಇವಾಗ ಮೈನಾರಿಟಿ, ಪಾಟೀಲ್ರೇ, ಮೈನಾರಿಟಿ ಅಂತ ಇದೆ. ನಿಮ್ಗೆ ಎಂದನ ಸಿಖ್ ಜ್ಞಾಪಕ ಬಂದಿದೆಯಾ? ಎಂದನ ಜೈನ್ ಜ್ಞಾಪಕ ಬಂದಿದೆಯಾ? ಎಂದನ ಪಾರ್ಸಿ ಜ್ಞಾಪಕ ಬಂದಿದೆಯಾ? ಬರೋದೇ ಇಲ್ಲ. ಯಾಕಂದ್ರೆ ದೊಡ್ಡ ಸಮುದಾಯ ನಾರ್ಮಲಿ ಸ್ಟ್ರೆಂತ್ ಜಾಸ್ತಿ ಇರ್ತೈತೆ, ಅದು ಹೊರಟೋಗ್ತೈತೆ. ಅದಕ್ಕೋಸ್ಕರ ಸರ್ಕಾರ ಈ ಥರ ನಿಗಮಗಳನ್ನು ಮಾಡಿ ಈ ತುಳಿತಕ್ಕೆ ಒಳಗಾದಂಥ ಜನ ಏನಿದ್ದಾರೆ, ಬಾಯಿಲ್ದ ಜನ, ಕೇಳಕ್ಕೆ ಅಧಿಕಾರ ಇಲ್ಲದ ಜನ ಏನಿದ್ದಾರೆ, ಅಂಬೇಡ್ಕರ್ ಅವ್ರು ಹೇಳಿದಾರಲ್ಲ, ತುಳಿತಕ್ಕೆ ಒಳಗಾದ ಜನರ ಪರವಾಗಿ ನಿಂತ್ಕೊಬೇಕು ಅಂತ. ಆ ದೃಷ್ಟಿಯಿಂದ ಈ ನಿಗಮವನ್ನು ಕರ್ನಾಟಕ ವಾಲ್ಮೀಕಿ ಅಭಿವೃದ್ಧಿ ನಿಗಮ, ಇದು ಕರ್ನಾಟಕ ಸರ್ಕಾರದ ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆಯ ನಿಗಮದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಇದು ಈ ನಿಗಮದಿಂದ ಜನಗಳಿಗೆ ಉಪಯೋಗ ಆಗಬೇಕು ಅಂತೇಳಿ 26 ಜುಲೈ 2006 26 ಡೇ ಆಫ್ ಜುಲೈ 2006 ಅವತ್ತು ಒಂದು ಕಂಪನಿ ಆಕ್ಟ್ ಕೆಳಗಡೆ, ದ ಕಂಪನೀಸ್ ಆಕ್ಟ್ 1956, ಆ ಅಡಿಯಲ್ಲಿ ಇದನ್ನ ರಿಜಿಸ್ಟರ್ ಮಾಡ್ತಾರೆ. ಈ ಕಂಪನಿ ಹೆಸರಲ್ಲಿ ಈ ನಿಗಮವನ್ನು ರಿಜಿಸ್ಟರ್ ಮಾಡ್ತಾರೆ ಅವರು. ಸನ್ಮಾನ್ಯ ಅವತ್ತು ಬಾಲಚಂದ್ರ ಜಾರಕಿಹೊಳಿ ಅವರು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆಗಿದ್ದರು, ಅವ್ರು ಚೇರ್ಮನ್ ಇರ್ತಾರೆ. ಉಳಿದಂಥವರು ಸುಮಾರು 6 ಜನ, ಒಟ್ಟು 5 ಜನ ಅದರಲ್ಲಿ ಸದಸ್ಯರಿರ್ತಾರೆ. ಇವರ ಅಡಿಯಲ್ಲಿ ಅದರಲ್ಲಿ ಒಂದು ಕಂಪನಿ ಆ್ಯಕ್ಟಲ್ಲಿ ಒಂದು ರಿಜಿಸ್ಟ್ರೇಷನ್ ಆಗ್ತದೆ. ಅದರಲ್ಲಿ ಕ್ಲಿಯರ್ ಆಗಿದೆ, ಟು ಓಪನ್ ದ ಅಕೌಂಟ್ ಆರ್ ಅಕೌಂಟ್ಸ್ ಕರೆಂಟ್, ಕ್ಯಾಶ್ ಕ್ರೆಡಿಟ್, ಓವರ್ ಡ್ರಾಫ್ಟ್, ಫಿಕ್ಸೆಡ್ ಆರ್ ಅದರ್ವೈಸ್ with any bank or banks to pay money from any such account or accounts from the time to time as the managing director may think and fit ಅಂತ ಹೇಳ್ತಾರೆ. ಥಿಂಕ್ ಅಂಡ್ ಫಿಟ್ ಅಂತ ಅದರ ಯೋಚನೆ ಮಾಡಬೇಕು ಅದನ್ನ ಅಂತೇಳಿ ಅದರಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಪ್ರತಿಯೊಂದನ್ನು ಕೂಡ ನೀವು ಯೋಚನೆ ಮಾಡಿ ಕೆಲಸ ಮಾಡಬೇಕು ಅನ್ನೋ ಮಾತನ್ನು ನಾನು ಅದನ್ನೇ ರಿಜಿಸ್ಟರ್ಡ್ ದಾಖಲೆ ಇದು ರಿಜಿಸ್ಟರ್ ಆಗಿರೋದನ್ನು ನಾನು ಕೊಟ್ಟಿದ್ದೀನಿ.